ಸಾಮಾನ್ಯವಾಗಿ ಮನೆಯಲ್ಲಿ ಮಕ್ಕಳು ಮತ್ತು ಹಿರಿಯರು ಇದ್ದರೆ ಅವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾದಾಗ ದೃಷ್ಟಿ ಆಗಿದೆ ಎಂದು ದೊಡ್ಡವರು ದೃಷ್ಟಿಯನ್ನು ತೆಗೆಯುತ್ತಾರೆ. ಆದರೆ ನಿಜವಾಗಲೂ ದೃಷ್ಟಿ ಇದೆಯಾ? ಅದು ಹೇಗೆ ಗೊತ್ತಾಗುತ್ತದೆ? ನಮ್ಮ ಮನೆಗೆ ಮತ್ತು ವ್ಯಾಪಾರಕ್ಕೆ ನರದೃಷ್ಟಿಯಾಗಿದ್ದರೆ ಹೇಗೆ ತಿಳಿಯಬೇಕು ಮತ್ತು ಅದಕ್ಕೆ ಪರಿಹಾರಗಳನ್ನು ಯಾವ ರೀತಿ ಮಾಡಬೇಕು ಎಲ್ಲವೂ ತಿಳಿಯೋಣ. ಸಾಮಾನ್ಯವಾಗಿ ಮನೆಯಲ್ಲಿ ಶುಭ ಕಾರ್ಯಗಳಾದಾಗ ನಾಮಕರಣ, ಸೀಮಂತ, ಮದುವೆ ಮುಂತಾದ ಕಾರ್ಯಗಳಲ್ಲಿ ತುಂಬಾ ಅಂದವಾಗಿ ಕಾಣುವುದರಿಂದ ಇತರರ ದೃಷ್ಟಿ ಅವರ ಮೇಲೆ ಕೇಂದ್ರೀಕೃತವಾಗಿರುತ್ತದೆ. ಹಾಗೆ ಯಾರಾದರೂ ಎತ್ತರಕ್ಕೆ ಬೆಳೆಯುತ್ತಿದ್ದರೆ, ವ್ಯಾಪಾರ ವಹಿವಾಟುಗಳಲ್ಲಿ ತುಂಬಾ ಯಶಸ್ಸು ಕಂಡರೆ, ಕೆಲವರು ನೋಡಲಾರದೆ ತಡೆಯಲಾರದೆ, ಕೆಲವರು ಕೆಟ್ಟ ಮನಸ್ಸಿನಿಂದ ವಕ್ರದೃಷ್ಟಿ, ದ್ವೇಷ, ಹೊಟ್ಟೆಕಿಚ್ಚಿನ ತೀಕ್ಷ್ಣ ದೃಷ್ಟಿ ತಾಕಿದಾಗ ನರದೃಷ್ಟಿ ತಗಲುತ್ತದೆ. ನರದೃಷ್ಟಿಗೆ ಕಲ್ಲು ಬಂಡೆ ಕೂಡ ಒಡೆಯುತ್ತದೆ ಎನ್ನುವ ಮಾತಿದೆ. ಹಾಗೆ ಯಾರಾದರೂ ಕೆಟ್ಟ ಮನಸ್ಸಿನಿಂದ ವಕ್ರದೃಷ್ಟಿಯಿಂದ ನೋಡಿದಾಗ ಕೆಲವರಿಗೆ ಆರೋಗ್ಯದಲ್ಲಿ ತೊಂದರೆಗಳಾಗುತ್ತಿರುತ್ತದೆ. ಕೆಟ್ಟ ಮನಸ್ಸಿನಿಂದ ನೋಡಿ ಕೆಟ್ಟದನ್ನು ಕೋರಿಕೊಳ್ಳುವುದರಿಂದ ನರದೃಷ್ಟಿ ಬೀಳುತ್ತದೆ. ನರದೃಷ್ಟಿ ತಗುಲಿದವರಿಗೆ ವಿಪರೀತ ತಲೆನೋವು ಬರುವುದು, ಹೊಟ್ಟೆ ನೋವು, ಹೊಟ್ಟೆಯಲ್ಲಿ ಸಂಕಟ, ತಿಂದಿದ್ದು ಜೀರ್ಣವಾಗದೇ ಇರುವುದು, ತಲೆ ಸುತ್ತುವುದು, ವಾಂತಿ, ಇದ್ದಕ್ಕಿದ್ದಂತೆ ನೀರಸವಾಗುವುದು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಳ್ಳುತ್ತದೆ. ನರದೃಷ್ಟಿ ತಗುಲಿದ ಮಕ್ಕಳು ನಿದ್ದೆಯಲ್ಲಿ ಬೆಚ್ಚಿ ಬೀಳುವುದು, ಎಷ್ಟು ಔಷಧಿಗಳಾಕಿದರೂ ಮಂಕಾಗಿರುವುದು, ಸುಸ್ತಾಗಿರುವುದು, ಪ್ರತಿ ಸಣ್ಣದಕ್ಕೂ ಅಳುವುದು, ಅನಾರೋಗ್ಯಕ್ಕೆ ಗುರಿಯಾಗುವುದು, ಇಂತಹ ಲಕ್ಷಣಗಳು ಮಕ್ಕಳಲ್ಲಿ ಕಾಣುತ್ತದೆ. ನರದೃಷ್ಟಿ ಹೆಚ್ಚಾಗಿದ್ದರೆ ಬಿಟ್ಟು ಬಿಡದೆ ತಲೆನೋವು ಆಗುವುದು, ಎದುರೇಟುಗಳು ತಗುಲುವುದು, ಮನಃಶಾಂತಿ ಇಲ್ಲದಿರುವುದು, ತುಂಬಾ ಟೆನ್ಷನ್ ಆಗುವುದು, ವ್ಯಾಪಾರದಲ್ಲಿ ನಷ್ಟ, ಈ ರೀತಿಯ ಲಕ್ಷಣಗಳು ಕಾಣುತ್ತವೆ. ಎಲ್ಲರ ಮೇಲೆ ಜಗಳ, ಎಲ್ಲರೂ ನಮಗೆ ಶತ್ರುಗಳೇ ಎಂದುಕೊಳ್ಳುವುದು, ಕೆಲಸ ಮಾಡಲು ಪ್ರಾರಂಭಿಸಿದರೂ ಆಲಸ್ಯ ಆಗುವುದು, ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗದೇ ಇರುವುದು, ಇವೆಲ್ಲ ನರದೋಷಗಳು ಎಂದು ಹೇಳಬಹುದು. ನರದೃಷ್ಟಿ ಎನ್ನುವುದು ಮನುಷ್ಯರಿಗೆ ಮಾತ್ರ ಅಲ್ಲ, ಅವರ ವೃತ್ತಿ, ವ್ಯಾಪಾರ, ಬೆಳೆ, ಫಲ, ಮನೆ, ವಾಹನಗಳ ಮೇಲೂ ಬೀಳುತ್ತದೆ. ನರದೃಷ್ಟಿಗೆ ಪರಿಹಾರಗಳನ್ನು ನೋಡೋಣ. ದೃಷ್ಟಿಯನ್ನು ನಾನಾ ರೀತಿಯಲ್ಲಿ ತೆಗೆಯುತ್ತಾರೆ. ತೆಂಗಿನಕಾಯಿಯಿಂದ, ಉಪ್ಪಿನಿಂದ, ಕರ್ಪೂರದಿಂದ, ಗೋಸಗಣಿಯಿಂದ, ಒಣಮೆಣಸಿನಕಾಯಿಯಿಂದ, ಮೊಟ್ಟೆಯಿಂದ, ಸಾಸುವೆಯಿಂದ, ಈ ರೀತಿ ನಾನಾ ರೀತಿಯಲ್ಲಿ ತೆಗೆಯುತ್ತಾರೆ. ತುಂಬಾ ಸಣ್ಣ ಮಕ್ಕಳಿಗೆ ನರದೃಷ್ಟಿಯಾಗಿದ್ದರೆ ₹1 ಅಗಲ ಕೆನ್ನೆ ಮೇಲೆ ಕಾಡಿಗೆ ಇಡಬೇಕು ಮತ್ತು ಮುಷ್ಟಿ ಉಪ್ಪು ತೆಗೆದು ಇಳೆ ತೆಗೆದು ದೃಷ್ಟಿ ತೆಗೆಯಬೇಕು. 5 ವರ್ಷ ದಾಟಿದ ಮಕ್ಕಳಿಗೆ ಕರ್ಪೂರದಿಂದ ದೃಷ್ಟಿ ತೆಗೆಯಬೇಕು. ಮಕ್ಕಳು ಕೆಳಗೆ ಬೀಳುವುದು, ಈ ರೀತಿ ಆದಾಗ ಕರ್ಪೂರದ 3 ಬಿಳ್ಳೆಗಳನ್ನು ತೆಗೆದುಕೊಂಡು 3 ಸಲ ನಿವಾಳಿಸಿ ದೃಷ್ಟಿ ತೆಗೆಯಬೇಕು. ಕರ್ಪೂರ ಕರಗಿದ ಹಾಗೆ ದೃಷ್ಟಿ ಕರಗಿ ಹೋಗುತ್ತದೆ ಎನ್ನುವ ನಂಬಿಕೆ. ಹಾಗೆ ಚಿಕ್ಕ ಮಕ್ಕಳನ್ನು ಕತ್ತಲಾದ ನಂತರ ಮತ್ತು ಮಧ್ಯಾಹ್ನದ ಸಮಯದಲ್ಲಿ ಹೊರಗಡೆ ಬಿಡಬಾರದು. ಊಟ ಮಾಡಿದ ನಂತರ ದೃಷ್ಟಿ ತೆಗೆದರೆ ಯಾವುದೇ ರೀತಿ ಫಲ ಸಿಗುವುದಿಲ್ಲ. ಹಾಗೆ ಚಿನ್ನಾರಿಗಳಿಗೆ ದೃಷ್ಟಿ ತೆಗೆಯುವಾಗ ಇತರ ಮಕ್ಕಳು ಯಾರೂ ಇರಬಾರದು. ಚಿಕ್ಕ ಮಕ್ಕಳು ನಿದ್ದೆ ಮಾಡುವಾಗ ಯಾವುದೇ ಕಾರಣಕ್ಕೂ ದೃಷ್ಟಿ ತೆಗೆಯಬಾರದು. 3 ಸಲ ಕಲ್ಲುಪ್ಪನ್ನು ಕೈಯಲ್ಲಿ ತೆಗೆದುಕೊಂಡು ಎಡಗಡೆ 3 ಸುತ್ತು, ಬಲಗಡೆ 3 ಸುತ್ತು ನಿವಾಳಿಸಿ ಇಳೆ ತೆಗೆದು ಅದನ್ನು ಯಾರು ತುಳಿಯದ ಜಾಗದಲ್ಲಿ ಹಾಕಬೇಕು ಎಂದು ದೊಡ್ಡವರು ಹೇಳುತ್ತಾರೆ. ಹಾಗೆ ನಿಂಬೆ ಹಣ್ಣಿನಿಂದ ಕೂಡ ಎಡ ಬಲ ತಲಾ 3 ಬಾರಿ ನಿವಾಳಿಸಿ ಯಾರು ತುಳಿಯದ ಜಾಗದಲ್ಲಿ ಹಾಕಬೇಕು. ನರದೃಷ್ಟಿ ತೊಲಗಬೇಕೆಂದರೆ ವಾರಕ್ಕೆ ಒಮ್ಮೆಯಾದರೂ ತಲೆ ಸ್ನಾನ ಮಾಡುವಾಗ ನೀರಿಗೆ ಕಲ್ಲುಪ್ಪನ್ನು 2 ಚಮಚ ಹಾಕಿ ಸ್ನಾನ ಮಾಡಬೇಕು. ವ್ಯಾಪಾರಗಳಲ್ಲಿ ನರದೃಷ್ಟಿ ಆಗಿದ್ದರೆ ನಿಂಬೆಹಣ್ಣನ್ನು ಕತ್ತರಿಸಿ ಕುಂಕುಮ ಹಚ್ಚಿ ದೃಷ್ಟಿ ತೆಗೆದು ಬಾಗಿಲಲ್ಲಿ 2 ಕಡೆ ಇಡಬೇಕು.